ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಪವಿತ್ರ ಅಂತ. ನಾನು ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿಯಲ್ಲಿ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಏನ್ ಮಾತಾಡ್ತಾ ಇದೀವಿ ಅಂದ್ರೆ ವಿಮೆನ್ ಅಂಡ್ ಗರ್ಲ್ ಬ್ಲೀಡರ್ಸ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೇವೆ ಅಂದ್ರೆ, ಸೊ ಕೆಲವೊಂದು ಕಾಯಿಲೆಗಳಿರುತ್ತೆ. ಆ ಕಾಯಿಲೆಗಳಲ್ಲಿ ಏನಾಗುತ್ತೆ, ಒಂದು ಪೇಷಂಟ್ಗೆ ತುಂಬಾ ರಕ್ತಸ್ರಾವ ಆಗುವಂತ ಟೆಂಡೆನ್ಸಿ ಇರುತ್ತೆ. ಅದಕ್ಕೆ ಮೋಸ್ಟ್ ಕಾಮನ್ ಕಾಸ್ ಏನಂತ ಹೇಳಿದ್ರೆ, ನಮ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ನಾವು ಹಿಮೋಫೀಲಿಯಾ ಅಂತ ಹೇಳ್ತೇವೆ. ಅಂದ್ರೆ ನಮ್ದು ಬಾಡಿಯಲ್ಲಿ ಬೇಸಿಕಲಿ ಒಂದು 12 ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ, ನಮ್ದು ರಕ್ತನ ಹೆಪ್ಪುಗಟ್ಟೋಕೆ ಸಹಾಯ ಮಾಡುತ್ತೆ. ಇವಾಗ ಅದು ಯಾವ್ದಾರ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ ಅಲ್ಲೂ ಏನಾರ ಕಮ್ಮಿ ಇತ್ತು, ಕೊರತೆ ಇತ್ತು ಅಥವಾ ಡಿಫಿಷಿಯನ್ಸಿ ಇದೆ ಅಂದ್ರೆ, ಅವಾಗ ಸಣ್ಣ ಪುಟ್ಟ ಗಾಯ ಆದ್ರೆ ಅಥವಾ ಸರ್ಜರಿ ಆದಾಗ ಎಲ್ಲ ತುಂಬಾ ಕಂಟಿನ್ಯೂಸ್ ಆಗಿ ರಕ್ತಸ್ರಾವ ಆಗುತ್ತೆ. ಬಟ್ ಈ ಕಾಯಿಲೆಗೆ ನಾವು ಮೋಸ್ಟ್ ಕಾಮನ್ ಕಾಯಿಲೆ ಅಂದ್ರೆ ಹಿಮೋಫಿಲಿಯಾ ಅಂತ ಮೊದಲು ಹೇಳ್ದಂಗೆ. ಅದ್ರಲ್ಲಿ ಹಿಮೋಫಿಲಿಯಾ ಎ ಮತ್ತೆ ಹಿಮೋಫಿಲಿಯಾ ಬಿ ಅಂತ ಇರುತ್ತೆ. ಅದು ಫ್ಯಾಕ್ಟರ್ 8 ಮತ್ತೆ ಫ್ಯಾಕ್ಟರ್ 9 ಡೆಫಿಷಿಯನ್ಸಿಯಿಂದ ಆಗೋದು. ಬಟ್ ಈ ಕಾಯಿಲೆ ಮೋಸ್ಟ್ಲಿ ಗಂಡ್ ಮಕ್ಳಲ್ಲಿ ಮಾತ್ರ ಕಾಣಿಸೋದು, ಹೆಣ್ಮಕ್ಳಲ್ಲಿ ಬರೋಲ್ಲ. ಹಾಗಾಗಿ ನಾವು ಹೆಣ್ಮಕ್ಳಲ್ಲಿ ಏನಾರ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಯೂಶಲಿ ಹಿಮೋಫಿಲಿಯಾನ ಸಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಹೆಣ್ಮಕ್ಳಲ್ಲಿ ಸಹ ಹಿಮೋಫಿಲಿಯಾ ಆಗಬಹುದು, ಅಥವಾ ಹೆಣ್ಮಕ್ಳಿಗೂ ಸಹ ಜಾಸ್ತಿ ಈ ತರ ರಕ್ತಸ್ರಾವ ಆಗಬಹುದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಅದು ಏನ್ ಕಾರಣ ಅಂತ ನನಗೆ ಒಂದೊಂದಾಗಿ ಬಿಡಿಸಿ ಹೇಳ್ತೇನೆ. ಮೊದಲನೇದಾಗಿ ನಿಮಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಇವಾಗ ಯಾವ್ದೇ ಮನುಷ್ಯನಲ್ಲಿ ಇವಾಗ ಏನಾರ ಗಾಯ ಆಯ್ತು ಅಥವಾ ಏನಾರ ಸರ್ಜರಿ ಆಯ್ತು ಅಥವಾ ಏನಾರ ತಲೆಗೆ ಜೋರಾಗಿ ಏಟು ಬಿತ್ತು ಅಂದ್ರೆ ಅವರಿಗೆ ಬ್ಲೀಡಿಂಗ್ ಆಗೋ ಟೆಂಡೆನ್ಸಿ ಇರುತ್ತೆ. ಅದು ಬ್ಲೀಡಿಂಗ್ ಆಗ್ಬಾರ್ದು ಅಂತ ನಮ್ಮ ಬಾಡಿಯಲ್ಲಿ ಸ್ವಲ್ಪ ರಕ್ತ ಕಣಗಳು ಇರ್ತವೆ, ಮತ್ತೆ ನಾನು ಹೇಳ್ದಂಗೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಅದು ಮೇನ್ ಒಂದು ರಕ್ತ ಕಣ ಇಂಪಾರ್ಟೆಂಟ್ ಅಂದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ. ಸೊ ಆ ಪ್ಲೇಟ್ಲೆಟ್ಸ್ ಅಲ್ಲಿ ಏನಾರ ತೊಂದರೆ ಇದ್ರೆ ಅಥವಾ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಲ್ಲಿ ತೊಂದರೆ ಇದ್ರೆ ಬ್ಲೀಡಿಂಗ್ ಆಗ್ಬೋದು. ಸೊ ಇವಾಗ ಅವ್ರಿಗೆ ಹೇಗೆ ತೊಂದರೆ ಗೊತ್ತಾಗತ್ತೆ, ಓಕೆ, ಅಥವಾ ಯಾರಿಗೆ ಈ ತರ ತೊಂದರೆಗಳು ಇರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡ್ತೇವೆ. ಕೆಲವೊಂದು ಬ್ರಷ್ ಮಾಡ್ಬೇಕಾದ್ರೆ ಪುನಃ ಗಮ್ಸ್ ಇಂದ ಎಲ್ಲ ಅಥವಾ ಮಸಡಿಂದ ಎಲ್ಲ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ತುಂಬಾ ಜೋರಾಗಿ ವಿಗರಸ್ ಆಗಿ ಬ್ರಷ್ ಮಾಡಿದ್ರೆ ಎಲ್ಲರಿಗೂ ಆಗುತ್ತೆ, ಬಟ್ ಹಾಗಲ್ಲ. ಸ್ವಲ್ಪ ಬ್ರಷ್ ಮಾಡಿದಾಗ ಬ್ಲೀಡಿಂಗ್ ಆಗ್ತಾ ಇರೋದು, ಅಥವಾ ಸಣ್ಣ ಪುಟ್ಟ ಹಿಂಗೆ ಬಡಿಸ್ಕೊಂಡಾಗ ಜಲ್ದಿ ಕಪ್ಪು ಮಚ್ಚೆ ಬೀಳೋದು, ಅಥವಾ ಮುಟ್ಟು ಟೈಮಲ್ಲಿ ತುಂಬಾ ರಕ್ತ ಹೋಗೋದು, ರಕ್ತ ಹೋಗಿ ರಕ್ತ ಕಮ್ಮಿ ಆಗುವಂತ ಪರಿಸ್ಥಿತಿ ಬರೋದು, ಅಥವಾ ಯಾವ್ದಾರು ಆಪರೇಷನ್ ಮಾಡೋಕೆ ಹೋಗಿದ್ದೀರಾ ಅಥವಾ ಏನಾರ ಸೂಚರಿಂಗ್ ಅಂತ ಹೋಗ್ತೇನೆ, ಸಣ್ಣ ಮಗು ಬಿದ್ದಿದೆ, ಅವಾಗ ತುಂಬಾ ರಕ್ತಸ್ರಾವ ಆಗ್ತಿದೆ, ಸೂಚರ್ ಮಾಡಿದ್ದಾರೆ, ಹೊಲಿಗೆ ಹಾಕಿದ್ದಾರೆ, ಬಟ್ ಇನ್ಸ್ಪೈಟ್ ಆಫ್ ದಟ್ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ನಾವು ಈ ವ್ಯಕ್ತಿಗೆ ಏನಾದ್ರು ರಕ್ತ ರಿಲೇಟೆಡ್ ತೊಂದರೆ ಇದೆನಾ, ಇದರ ಪ್ಲೇಟ್ಲೆಟ್ಸ್ ಅಥವಾ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ದೆ ಅಲ್ವಾ, ಇದ್ರದ್ದು ಏನಾರ ತೊಂದರೆ ಇದೆನಾ ಅಂತ ನೋಡ್ಬೇಕಾಗಿ ಬರುತ್ತೆ. ಸೊ ಇವಾಗ ಈ ತರದ್ ಏನಾದ್ರು ಲಕ್ಷಣಗಳು ಇದ್ರೆ ಹೆಣ್ಮಕ್ಳಲ್ಲಿ ಸ್ಪೆಷಲಿ, ಅಂದ್ರೆ ಮುಟ್ಟು ಟೈಮಲ್ಲಿ ತುಂಬಾ ರಕ್ತ, ಯೂಶಲಿ ಎಷ್ಟು ದಿನ 3 ರಿಂದ 5 ದಿವಸ ಅಷ್ಟೇ ಬ್ಲೀಡಿಂಗ್ ಆಗೋದು. ಬಟ್ ತುಂಬಾ ದಿವಸ ಬ್ಲೀಡಿಂಗ್ ಆಗ್ತಾ ಇದೆ, 7 ದಿವಸ 8 ದಿವಸ 10 ದಿವಸ, ಕೆಲವೊಬ್ರಿಗೆ ತಿಂಗಳಾನ್ಗಟ್ಲೆ ಆಗುತ್ತೆ ಬ್ಲೀಡಿಂಗ್. ಅದರಿಂದ ರಕ್ತ ಕಮ್ಮಿ ಆಗತ್ತೆ, ಬಾಡಿಯಲ್ಲಿ ಐರನ್ ಅಂಶ ಕಮ್ಮಿ ಆಗತ್ತೆ, ಆಯಾಸ ಆಗತ್ತೆ, ಈ ತರ ಆಗ್ತಾ ಇದೆ. ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಹುಟ್ಟಿ ಆದ್ಮೇಲೆ ಕೆಲವೊಂದ್ಸಲ PPH ಅಂತ ಹೇಳ್ತೇವೆ, ತುಂಬಾ ರಕ್ತ ಹೋಗುತ್ತೆ. ಅದೇನಾರ ತೊಂದರೆ ಆಯ್ತು ಅಂದ್ರೆ ಆವಾಗ ಆ ತರ ಹೆಣ್ಮಕ್ಳಲ್ಲಿ ನಾವು ಈ ತರದೇನ ಕಾಯಿಲೆ ಇದೆನಾ ಅಂತ ಸಸ್ಪೆಕ್ಟ್ ಮಾಡ್ತೇವೆ. ಇದು ಬರೀ ಒಂದು ಪೇಷಂಟ್ಗೆ ಅಷ್ಟೇ ಅಲ್ವಾ, ಅವರ ತಂದೆ ತಾಯಿಗೆ ಅಥವಾ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಏನಾರ ಇತ್ತು ಅಂದ್ರೂ ಸಹ ಬ್ಲೀಡಿಂಗ್ ಅಲ್ಲಿ ಇದನ್ನ ಸಸ್ಪೆಕ್ಟ್ ಮಾಡ್ತೇವೆ. ಸೊ ಇದನ್ನ ಹೇಗೆ ಕಂಡುಹಿಡಿಯೋದು, ಮೊದಲು ಸ್ವಲ್ಪ ಬೇಸಿಕ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಅದು CBC ಅಂತ ಹೇಳ್ತೇವೆ. ಅದರಲ್ಲಿ ಪ್ಲೇಟ್ಲೆಟ್ ಕೌಂಟ್ ಏನಾರ ಕಮ್ಮಿ ಇದೆನಾ ಇಲ್ವಾ ಅಂತ ನೋಡೋದಕ್ಕೆ. ಇನ್ನೊಂದು PT APTT ಅಂತೆಲ್ಲ ಕೆಲವೊಂದು ರಕ್ತ ರಿಲೇಟೆಡ್ ಟೆಸ್ಟ್ ಗಳನ್ನ ಮಾಡ್ತೇವೆ. ಅದರಿಂದ ಗೊತ್ತಾಗುತ್ತೆ ಈ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಷಿಯನ್ಸೀಸ್ ಏನಾರು ಇದೆನಾ ಅಂತ. ಸೊ ಇವಾಗ ಪ್ಲೇಟ್ಲೆಟ್ಸ್ ಅಲ್ಲಿ ಏನು, ಒಂದು ನಂಬರ್ ಕಮ್ಮಿ ಇರಬಹುದು, ಅದ್ ನಾವು ಥ್ರಾಂಬೋಸೈಟೋಪಿನಿಯಾ ಅಂತ ಹೇಳ್ತೇವೆ. ಇಲ್ಲ ಪ್ಲೇಟ್ಲೆಟ್ ಫಂಕ್ಷನ್ ಅಂದ್ರೆ ಪ್ಲೇಟ್ಲೆಟ್ ನಂಬರ್ ನಾರ್ಮಲ್ 1.5 ಲಕ್ಷದಿಂದ 4.5 ಲಕ್ಷ ತನಕ ಇರಬೇಕು. ಇನ್ ಕೇಸ್ ಏನಾರ ಅದು ನಂಬರ್ ನಾರ್ಮಲ್ ಇದೆ ಬಟ್ ಅದು ಕೆಲಸ ಚೆನ್ನಾಗಿ ಮಾಡ್ತಿಲ್ಲ, ಅದ್ ನಾವು ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬರ್ನಾಲ್ಡ್ ಶಾಲಿಯರ್ ಸಿಂಡ್ರೋಮ್ ಅಂತ, ಗ್ಲಾನ್ಸ್ಮನ್ಸ್ ಥ್ರಾಂಬೋಸ್ಥೀನಿಯಾ ಅಂತ. ಸೊ ಈ ತರದ ಕಾಯಿಲೆಗಳು ಏನಾರ ಇದ್ರೆ ಅವಾಗ ಅದಕ್ಕೆ ನಾವು ಸ್ಪೆಷಲ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ಸ್ ಗೆ ಅಂತ ಪ್ಲೇಟ್ಲೆಟ್ ಫಂಕ್ಷನ್ ಟೆಸ್ಟ್ ಬರುತ್ತೆ, ಪ್ಲೇಟ್ಲೆಟ್ ಫಂಕ್ಷನ್ ಅಸೇಸ್ ಅಂತ, ಅದನ್ನ ಮಾಡ್ಬೇಕಾಗಿ ಬರುತ್ತೆ. ಇನ್ನ ಒಂದು ಬಂದು ವಾನ್ ವಿಲಿಬ್ರೆಂಟ್ ಡಿಸೀಸ್ ಅಂತ, ಅದು ಒಂದು ಹೇಳ್ದಲ್ಲ, ರಕ್ತದೊಂದು ಹೆಪ್ಪುಗಟ್ಟಕ್ಕೆ ಸಹಾಯ ಮಾಡುವಂತದ್ದು ಒಂದು ಫ್ಯಾಕ್ಟರ್, ಅದು ವಾನ್ ವಿಲಿಬ್ರೆಂಟ್ ಆಂಟಿಜನ್ ಅಂತ.
ಆ ಟೆಸ್ಟ್ ವಾನ್ ವಿಲಿಬ್ರಾಂಡ್ ಆಂಟಿಜೆನ್ ಅಸೇಸ್ ಅದೆಲ್ಲ ಮಾಡ್ತೇವೆ. ಇಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಷಿಯನ್ಸೀಸ್ ಅಂತ ಅದಕ್ಕೆ ಸ್ಪೆಷಲ್ ಟೆಸ್ಟ್ ಮಾಡ್ತೇವೆ. ಸೊ ಈ ತರ ಸ್ಪೆಷಲ್ ಟೆಸ್ಟ್ ಮಾಡಿ ಓಕೆ ಈ ಕಾಯಿಲೆಗೆ ಅಥವಾ ಈ ಲಕ್ಷಣಕ್ಕೆ ಪ್ರಾಬಬ್ಲಿ ಈ ಕಾಯಿಲೆ ಇರಬಹುದು ಹಾಗೆ ಡಿಟೆಕ್ಟ್ ಮಾಡೋದು. ಸೊ ಟ್ರೀಟ್ಮೆಂಟ್ ಬಂದು ಹೇಗೆ, ಯಾವ ಕಾಯಿಲೆ ಡಿಸಾರ್ಡರ್ ನಾವು ಡಯಾಗ್ನೋಸ್ ಮಾಡ್ತೇವೆ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡೋದು. ಈಗ ಪ್ಲೇಟ್ಲೆಟ್ ಫಂಕ್ಷನ್ ಡಿಸಾರ್ಡರ್ಸ್ ಇತ್ತು ಅಂದ್ರೆ ಪ್ಲೇಟ್ಲೆಟ್ಸ್ ನ ಕೊಡ್ತೇವೆ, ಅಥವಾ ರಕ್ತ ಜಲ್ದಿ ಹೆಪ್ಪುಗಟ್ಟೋ ಅಂತ ಮಾತ್ರೆಗಳನ್ನ ಕೊಡ್ತೇವೆ, ಅಥವಾ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಷಿಯನ್ಸಿ ಅಂತ ಹೇಳ್ದಲ್ಲ ಹಿಮೋಫೀಲಿಯಾ ಅಂತ. ಸೊ ಇದು ಹಿಮೋಫೀಲಿಯಾ ನಾನು ಹೇಳ್ದಂಗೆ ಗಂಡ್ ಮಕ್ಳಲ್ಲಿ ಬರೋದು ಜಾಸ್ತಿ. ಬಟ್ ಈ ಗಂಡ್ ಮಕ್ಳಿಗೆ ಯೂಶಲಿ ತಾಯಿ ಕಡೆಯಿಂದ ಬರುತ್ತೆ ಅದು ಜೀನ್. ಅದ್ ನಾವು ತಾಯಿಗೆ ಅಥವಾ ಅವ್ರಿಗೆ ಕ್ಯಾರಿಯರ್ಸ್ ಅಂತ ಹೇಳ್ತೇವೆ. ಯೂಶಲಿ ಹೆಣ್ಮಕ್ಳು ಕ್ಯಾರಿಯರ್ಸ್ ಆಗಿ ಇರ್ತಾರೆ. ಕೆಲವೊಂದ್ಸಲ ಕ್ಯಾರಿಯರ್ ಫೀಮೇಲ್ಸ್ ಸಹ ಬ್ಲೀಡಿಂಗ್ ಆಗಬಹುದು. ತುಂಬಾ ಸಿಗ್ನಿಫಿಕೆಂಟ್ ಬ್ಲೀಡಿಂಗ್ ಅಲ್ಲ, ಬಟ್ ಸ್ವಲ್ಪ ಬ್ಲೀಡಿಂಗ್ ಆಗಬಹುದು. ಸೊ ಅವಾಗ ಅವ್ರಿಗೂನು ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಕ್ಲಾಟಿಂಗ್ ಫ್ಯಾಕ್ಟರ್ ಅಸೇಸ್ ಮಾಡಿ, ಆಮೇಲೆ ಇನ್ ಕೇಸ್ ಅವ್ರ ಫ್ಯಾಮಿಲಿ ಎಲ್ಲ ಏನೂ ಇಲ್ಲ ಅಂದ್ರೆ ನಾವು ಸ್ಪೊರಾಡಿಕ್ ಕೇಸಸ್ ಅಂತ ಹೇಳ್ತೇವೆ. ಸೊ ಅವ್ರಿಗೆ ಸಹ ನೆಕ್ಸ್ಟ್ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬೇಕೋ ಇಲ್ಲೋ ಅದನ್ನೆಲ್ಲ ನೋಡ್ತೇವೆ. ಸೊ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಷಿಯನ್ಸಿ ಇದ್ರೆ ಏನ್ ಮಾಡ್ಬೇಕು, ನಮ್ಗೆ ಇವಾಗ ಕಮರ್ಷಿಯಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಸಿಗುತ್ತೆ. ಅಂದ್ರೆ ಇವಾಗ 8 ಫ್ಯಾಕ್ಟರ್ ಡೆಫಿಷಿಯನ್ಸಿ ಇದೆ ಅಂದ್ರೆ ಆ 8 ಫ್ಯಾಕ್ಟರ್ ನ ಕೊಡ್ತೇವೆ. 9 ಡೆಫಿಷಿಯನ್ಸಿ ಇತ್ತಂದ್ರೆ 9 ಫ್ಯಾಕ್ಟರ್ ಕೊಡ್ತೇವೆ. ಸೊ ಈ ತರ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಸಿಗುತ್ತೆ. ಫ್ಯಾಕ್ಟರ್ 7 ಡೆಫಿಷಿಯನ್ಸಿ ಅಂತ ಹೇಳ್ತೇವೆ, ಅದು ಡೆಫಿಷಿಯನ್ಸಿ ಫ್ಯಾಕ್ಟರ್ 7 ನ ಕೊಡ್ತೇವೆ. ಸೊ ನಾವ್ ಏನ್ ಕಾಯಿಲೆ ಡಯಾಗ್ನೋಸ್ ಮಾಡ್ತೀವೋ ಆ ಕಾಯಿಲೆಗೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡೋದು. ಸೊ ಇದು ಎಲ್ಲದರದ್ದು ಸಾರಾಂಶ ಹೇಳ್ಬೇಕಂದ್ರೆ, ಹೆಣ್ಮಕ್ಳಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ತುಂಬಾ ಇತ್ತು ಅಂತ ಹೇಳಿದ್ರೆ, ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ಏನ್ ಹೇಳ್ತೇವೆ, ಯಾವ ತರ ವಸದಲ್ಲಿ ಬ್ಲೀಡಿಂಗ್ ಆಗೋದು, ಸಣ್ಣ ಮುಟ್ಟ ಗಾಯಗೆಲ್ಲ ತುಂಬಾ ಬ್ಲೀಡಿಂಗ್ ಆಗೋದು, ಮುಟ್ಟು ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋದು, ಈ ತರ ಏನಾರ ಲಕ್ಷಣಗಳಿತ್ತು ಅಂದ್ರೆ ಖಂಡಿತ ಬಂದು ಡಾಕ್ಟರ್ಗೆ ತೋರಿಸಿ, ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನಾರ ಇತ್ತಂದ್ರೆ, ಅಥವಾ ನಿಮ್ಮ ಅಣ್ಣ ತಮ್ಮಂದಿಗೆ ಯಾರಿಗಾರು ಈ ತರ ಜಾಯಿಂಟ್ ಸ್ವೆಲ್ಲಿಂಗ್ ಬರೋದು ಆ ತರ ಏನಾರ ಇತ್ತಂದ್ರೆ ನಾವ್ ಇದನ್ನೆಲ್ಲ ವರ್ಕಪ್ ಮಾಡ್ಬೇಕಾಗಿ ಬರುತ್ತೆ. ಅವಾಗ ನೀವು ಡಾಕ್ಟರ್ಗೆ ಬಂದು ತೋರಿಸಿ. ಇದ್ರ ಜೊತೆಗೆ ಇನ್ನೊಂದ್ ಏನ್ ಆಡ್ ಮಾಡಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನಾನು ಹಿಮೋಫಿಲಿಯಾ ಅಂತ ಹೇಳ್ದೆ ಅಲ್ವಾ. ಸೊ ಅದು ಯೂಶಲಿ ಎವ್ರಿ ಇಯರ್ April 17th ವರ್ಲ್ಡ್ ಹಿಮೋಫಿಲಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಂದ್ರೆ, ವಿಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು. ಅಂದ್ರೆ ಬರೀ ಗಂಡ್ ಮಕ್ಳಿಗೆ ಅಷ್ಟೇ ಬ್ಲೀಡಿಂಗ್ ಆಗೋದಲ್ಲ, ಹೆಣ್ಮಕ್ಳಿಗೂ ಸಹ ಬ್ಲೀಡಿಂಗ್ ಆಗತ್ತೆ, ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗಬಹುದು, ಅವರಿಗೂ ಸಹ ಈ ತರದ ರಕ್ತ ಪ್ರಾಬ್ಲಮ್ಸ್ ಎಲ್ಲ ಇರಬಹುದು. ಸೊ ಅವ್ರನ್ನ ಅಡ್ರೆಸ್ ಮಾಡ್ಬೇಕು ಅಂತ. ಸೊ ಸಾರಾಂಶವಾಗಿ ನಿಮ್ಗೆ ಏನಾರ ಈ ತರ ತೊಂದರೆಗಳಿತ್ತು ಅಂದ್ರೆ ಬಂದು ಹತ್ರದಲ್ಲಿ ಯಾರು ಡಾಕ್ಟರ್ ಇರ್ತಾರಲ್ಲ ಅಥವಾ ಹೆಮಟಾಲಜಿಸ್ಟ್ ಇರ್ತಾರೆ ಅವ್ರ ಕಡೆ ಹೋಗಿ ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಬೇಡಿ. ಏನಕ್ಕೆ ಅಂದ್ರೆ ಕೆಲವೊಂದು ಕಾಯಿಲೆಗಳಿವು ಫ್ಯಾಮಿಲಿಯಲ್ ಸಹ ಹೋಗ್ಬೋದು. ಅಂದ್ರೆ ಇವಾಗ ತಾಯಿಗಿತ್ತಂದ್ರೆ ಮಗಳಿಗೆ ಬರ್ಬೋದು, ಮಗಳು ಮದ್ವೆ ಆಯ್ತಂದ್ರೆ ಮಗಳು ಅವರ ನೆಕ್ಸ್ಟ್ ಮಗು ಆಗತ್ತಲ್ಲ ಅವ್ರಿಗೂ ಹೋಗ್ಬೋದು. ಅಥವಾ ಹಿಮೋಫಿಲಿಯಾ ಅಂತ ಏನ್ ಹೇಳ್ದೆ ಅಲ್ವಾ, ಅದು ಒಂದು ಗಂಡ್ ಮಗುಗಿದ್ರೆ ಇವಾಗ ಅವರು ನೆಕ್ಸ್ಟ್ ಅವ್ರ ಮಗಳಿಗೆ ಆ ಒಂದು ಜೀನ್ ಹೋಗ್ಬಹುದು, ಆ ಜೀನ್ ಇಂದ ಆ ಮಗು ಆ ತಾಯಿಯಿಂದ ನೆಕ್ಸ್ಟ್ ಅವ ಗಂಡ್ ಮಗುಗೆ ಹೋಗ್ಬೋದು. ಸೊ ಪ್ರಾಪರ್ ಇವ್ಯಾಲ್ಯೂಯೇಷನ್ ಖಂಡಿತ ಅವಶ್ಯಕತೆ ಇರುತ್ತೆ. ನೀವು ಬಂದು ಹಾಸ್ಪಿಟಲ್ಗೆ ತೋರಿಸಿ. ಧನ್ಯವಾದಗಳು.